ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಟು ಪೂರ್ಣಿಮಾ ಮಂಜೇಗೌಡ್ರು ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ತಮಿಳಿನ ನೋಡಿರ್ತೀರಾ, ಏನಿದು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಹಾಕ್ಬಿಟ್ಟಿದ್ದಾರೆ, ಯಾವತ್ತೂ ಹಾಕಿರ್ಲಿಲ್ವಲ್ಲ ಅಂತ ನೋಡ್ತಾ ಇದ್ರೆ. ಸ್ನೇಹಿತರೆ, ಯಾಕೆ ಹಾಕಿದ್ದೀನಿ ಅಂತ ನಾನು ಹೇಳ್ತೀನಿ. ಏನಿವತ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡಕ್ ಸ್ಯಾರಿ ಹಾಕೋ ಬಂದ್ರ ಅನ್ಕೋತಾ ಇದ್ದೀರಾ? ಇಲ್ಲ, ಯಾವ್ದೋ ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗಿದೆ. ವಿಶ್ ಮಿ ಆಲ್ ದ ಬೆಸ್ಟ್. ಏನು ಅಂತ ಅದು ಕಾರ್ಯರೂಪಕ್ಕೆ ಬಂದ್ಮೇಲೆ ಹೇಳ್ತೀನಿ. ಅಲ್ಲಿವರೆಗೂ ಗೆಸ್ ಮಾಡ್ತಾ ಇರಿ, ಹಾಗೆ ವಿಶ್ ಮಾಡ್ತಾ ಇರಿ. ಹೊಸದಾಗಿ ಯಾರು ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಯಾವ ತರದ ವಿಡಿಯೋಸ್ ಬೇಕು ಅಂತ ಸಹ ಕಮೆಂಟ್ ಮಾಡಿ ಸ್ನೇಹಿತರ. ಬರೋಣ ಈಗ. ಏನದು, ಎಲ್ಲರಿಗೂ ಹೆಣ್ಮಕ್ಳಿಗೆ ಎಸ್ಪೆಷಲಿ ಈ ಗೃಹಲಕ್ಷ್ಮಿ ಯೋಜನೆ ಬಂದಾಗಿಂದ ಈ ಕಂತು ದುಡ್ಡು ಬಂತ, 15ನೇ ಕಂತು, 16ನೇ ಕಂತು, 17ನೇ ಕಂತು ಅಂತ ನಡೀತಾ ಇದೆ. ಸೊ ನಿಮ್ಗೆ ಎಷ್ಟೇ ಕಂತು ದುಡ್ಡು ಬಂತು ಮೇಡಮ್ ಅಂತ ನೀವು ಕೇಳೋದಾದ್ರೆ, ಸ್ನೇಹಿತರೆ, ನಾನು ಗೃಹಲಕ್ಷ್ಮಿ ಫಲಾನುಭವಿನೇ ಅಲ್ಲ. ಆ ಯೋಜನೆಯ ಸ್ಕೀಮ್ ನ ನಾನು ಬಳಸ್ಕೊಂಡೇ ಇಲ್ಲ. ಬಿಕಾಸ್ ನನ್ನಿದ್ರಲ್ಲಿ ರೇಷನ್ ಕಾರ್ಡ್ ಇಲ್ಲ. ಆಯ್ತಾ, ನಮ್ದು ಹೇಗಾಗ್ಬಿಟ್ಟಿದೆ ಅಂದ್ರೆ, ನಂದು ಮದ್ವೆಗ್ ಮುಂಚೆ ನಮ್ಮ ಮಮ್ಮಿ ಡ್ಯಾಡಿ ಜೊತೆ, ನಮ್ಮ ಅಪ್ಪಾಜಿ ಮತ್ತೆ ನಮ್ಮ ಮಮ್ಮಿ ಜೊತೆ ರೇಷನ್ ಕಾರ್ಡ್ ಇತ್ತು, ಅದಲ್ಲೇ ಇದೆ. ಮಂಜೇಗೌಡ್ರದು ಅವ್ರ ಮಮ್ಮಿ ಡ್ಯಾಡಿ ಜೊತೆ ಇತ್ತು, ಅದಲ್ಲೇ ಇದೆ. ಸೊ ನಾವೆಲ್ಲ ಅಮ್ಮ ಹುಟ್ಟಿದ್ಮೇಲೆ, ನನ್ನ ಎಲ್ಡರ್ ಡಾಟರ್ ಹುಟ್ಟಿದ್ಮೇಲೆ ಕೂಡ್ಸಿ ಒಂದು ವಾಟ್ಸಪ್ ಟ್ರೈ ಮಾಡಿದ್ವಿ. ಬಟ್ ಅದ್ ಯಾಕೋ ಫೇಲ್ಯೂರ್ ಆಯ್ತು. ಆಮೇಲೆ ಸಾರಿ, ವಾಯ್ಸ್ ಕೋಲ್ಡ್ ಆಗ್ಬಿಟ್ಟಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯ್ತಾ. ವಾಟ್ ಐ ಸೆಡ್, ಸೊ ನಮ್ದು ರೇಷನ್ ಕಾರ್ಡ್ ಈಗ ಆಗ್ಲೇ ಇಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಮನೆಯ ಯಜಮಾನಿಗೆ ಮಾತ್ರ ಏನೋ ಆ ಯೋಜನೆ ಸ್ಕೀಮ್ ಸಿಗುವಂತದ್ದು. ಸೊ ಅಲ್ಲಿ ನಮ್ಮ ಮಮ್ಮಿದಿದೆ, ಇಲ್ಲಿ ನಮ್ಮ ಅತ್ತೆದಿದೆ. ಅದಕ್ಕೆ ಐ ಯೂಸ್ ಟು ಟೆಲ್ಲಿಂಗ್, ಇಬ್ರು ಸೇರಿಸಿ ನನ್ಗೆ 1,000 ಕೊಟ್ಬಿಡಿ ನನ್ ಖರ್ಚಿಗೆ ಅಂತ. ಸೊ ಜಸ್ಟ್ ಜೋಕಿಂಗ್ ಸ್ನೇಹಿತರೆ. ಸೊ ಹಂಗಾಗಿ ಯಾಕೆ ನಾನು ಈ ಟಾಪಿಕ್ ಮಾಡ್ತಾ ಇದ್ದೀನಿ ಅಂದ್ರೆ, ನಿನ್ನೆ ಸಂಡೆ ನಮ್ಮ ಮಮ್ಮಿ ಬಂದಿದ್ರು. ನೋಡು, ನಂದು ಅಮೌಂಟ್ ಬಂದಿದ್ಯಾ ನೋಡು, ಈ ಸತಿದು ಅಮೌಂಟ್ ಎಲ್ಲೋ ಬರ್ತಾ ಇಲ್ಲ, ಆಗ್ಲೇ 3-4 ತಿಂಗಳದಷ್ಟಕ್ಕಾಗಿದೆ ಅಂತೆಲ್ಲ ನೋಡು ನೋಡು ಅಂತ ಇದ್ರು. ಸೊ ಆಗ ನಾನು ಚೆಕ್ ಮಾಡಿದೆ. ಸೊ ಇಲ್ಲ ಮಮ್ಮಿ ಬಂದಿಲ್ಲ ಐ ಸೆಡ್. ಸೊ ಆಗ ಅನಿಸ್ತು, ಈ ತರದ ಕನ್ಫ್ಯೂಷನ್ ಸುಮಾರು ಜನಕ್ಕಿದೆ ಗೃಹಲಕ್ಷ್ಮಿ ಬಗ್ಗೆ, ಹೇಳೋಣ ಅಂತ. ಇತ್ತಾನಿದೆ ಮಾರ್ನಿಂಗ್ ಅವ್ರ ಅಪ್ಡೇಟ್ ನೋಡಿದೆ ನಾನು. ಸೊ ಏನಿದೆ ಈ ಗೃಹಲಕ್ಷ್ಮಿ ಯೋಜನೆ, 16 ಮತ್ತು 17ನೇ ಕಂತಿನ ಯೋಜನೆಯ ಅಮೌಂಟ್ ಏನಿದೆ, ಅದನ್ನ ಯಾವಾಗ ಬರುತ್ತೆ, ಏನ್ ಕತೆ ಅಂತ ಒಂದು ಅಪ್ಡೇಟ್ ಕೊಟ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ಸೊ ಅದ್ರ ಬಗ್ಗೆ ಹೇಳೋಣ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಫುಲ್ ವಿಡಿಯೋ ನೋಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ, ಪೂರಾ ವಿಷಯ ನಿಮ್ಗೆ ತಿಳಿಯುತ್ತೆ. ಸೊ ಕೆಲವೊಂದು ಕಡೆ ಏನಾಗಿದೆ, 16ನೇ ಕಂತು ಕೆಲವ್ರಿಗೆ ಬಂದಿದೆ ಸ್ನೇಹಿತರೆ. ಆ 2000 ಅಮೌಂಟ್ ಏನಿದೆ ಅದು ಜಮಾ ಆಗಿದೆ ಅವ್ರವ್ರ ಖಾತೆಗೆ. ಅದೇ ಕೆಲವು ಡಿಸ್ಟ್ರಿಕ್ಟ್ ಕಡೆ ಏನಾಗಿದೆ, ಬಂದಿಲ್ಲ, 16ನೇ ಕಂತೆ ಬಂದಿಲ್ಲ, ಕೆಲವ್ರಿಗೆ ನವೆಂಬರ್ಗೆ ಸ್ಟಾಪ್ ಆಗಿದೆ. ಸೊ ಹಂಗಾಗಿ ಯಾರ್ಯಾರಿಗೆ ಬಂದಿದೆ, 40 ಲಕ್ಷ ಜನ ಮಹಿಳೆಯರಿಗೆ ಬಂದಿದೆ ಆಯ್ತಾ. ಇನ್ನು ಉಳಿದಂತ 60-80% ಲಕ್ಷ% ಜನ ಬಂದೇ ಇಲ್ಲ ಆಯ್ತಾ. ಸೊ ಇದ್ರ ಬಗ್ಗೆ, ಈ ಕನ್ಫ್ಯೂಷನ್ ಬಗ್ಗೆ ನೀವು ಮೇಡಮ್ ನ ಕೇಳೋದಾದಾಗ ಅವ್ರ ಏನಂತಾರೆ, ನಮ್ಮ ರಾಜ್ಯ ಸರ್ಕಾರ ಸ್ಕೀಮ್ ಅಲ್ವಾ ಇದು. ಸೊ ಅವ್ರ ಏನಂತಾರೆ, ಇಲ್ಲ ನಾವೆಲ್ಲ ಮ್ಯಾನೇಜ್ ಮಾಡ್ತಾ ಇದೀವಿ, ಬರುತ್ತೆ, ಇನ್ 3 ದಿನದಲ್ಲಿ ಬರುತ್ತೆ, ಇನ್ 4 ದಿನದಲ್ಲಿ ಬರುತ್ತೆ ಅಂತ ಅವರು ಹೇಳ್ತಾನೆ ಇದ್ದಾರೆ. ಸೊ ಈಗ ನಿನ್ನೆ ಅಪ್ಡೇಟ್ ಕೊಟ್ಟಿರೋದ್ರ ಪ್ರಕಾರ ಇನ್ನು 4 ದಿನದಲ್ಲಿ ಬಿಡುಗಡೆ ಆಗುತ್ತೆ ಗೃಹಲಕ್ಷ್ಮಿ ಅಮೌಂಟ್, 17ನೇ ಕಂತು ಹಾಗೂ 16ನೇ ಕಂತು ಅಂತ ಹೇಳಿದ್ದಾರೆ. ಸೊ ಅವ್ರೇನ್ ಹೇಳ್ತಿದ್ದಾರೆ, ನಾವೆಲ್ಲ ಮ್ಯಾನೇಜ್ ಮಾಡ್ತಾ ಇದೀವಿ, ಆಗ್ತಾ ಇದೆ. ಮೊದ್ಲು ಮಕ್ಕಳ ಕಲ್ಯಾಣ ಯೋಜನೆ, ಮಹಿಳಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವಿ, ಈಗ ಅಲ್ಲೇ ತಾಲೂಕು ಪಂಚಾಯತಿಗೆ ನಾವು ವಹಿಸಿದ್ವಿ. ಸೊ ಅವ್ರು ಈ ತರ ಎಲ್ಲ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಿದ್ದಾರೆ, ನಮ್ ಕಡೆ ಏನು ಫಾಲ್ಟ್ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಈ ಅಪ್ಕಮಿಂಗ್ ಮಂತ್ಸ್ ಇಂದ ರೆಗ್ಯುಲರ್ ಆಗಿ ಬರುತ್ತೆ. ಈಗ ಡಿಸೆಂಬರ್ದು ಜಮಾ ಆಗುತ್ತೆ 17ನೇದು, ಅದಾದ್ಮೇಲೆ ಜನವರಿ ಮತ್ತೆ ಫೆಬ್ರವರಿ ಉಳ್ಕೊಳ್ಳುತ್ತೆ. ಅದನ್ನು ನಾವು ಪಾಸ್ ಮಾಡ್ತೀವಿ ಬಿಲ್ನ ಅಂತ ಅವರು ಹೇಳ್ತಿದ್ದಾರೆ ಸ್ನೇಹಿತರೆ. ಅದ್ರ ಜೊತೆಗೆ ಮಹತ್ತರ ಬದಲಾವಣೆ ಏನಾಗ್ತಿದೆ ಅಂದ್ರೆ, ಇಷ್ಟ ದಿನ 5 kg ಅಕ್ಕಿ ಸಿಕ್ತಿತ್ತು ಈ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ. ಸೊ ಈಗ ಏನ್ ಮಾಡ್ತಿದ್ದಾರೆ, ಅದನ್ನ 15 kgಗೆ ಎಕ್ಸ್ಟೆಂಡ್ ಮಾಡ್ತಿದ್ದಾರೆ ಸ್ನೇಹಿತರೆ. ಅದನ್ನ 5ರಿಂದ 15 kg ಅಕ್ಕಿನ ನೀವು ತಗೊಳ್ಳೋ ತರ ಮಾಡ್ತಿದ್ದಾರೆ. ಮೇ ಬಿ ಅದ್ರಲ್ಲಿ ಬರ್ತಿದ್ದ ಅಮೌಂಟ್ 5-10 ರೂಪೀಸ್ ಏನೋ ನಾನು ಚೆಕ್ ಮಾಡಿದ್ದೆ ನಮ್ಮ ಮಮ್ಮಿ ಫೋನಲ್ಲಿ. ಅದನ್ನ ಬಹುಶಃ ಅವರು ಕಟ್ ಮಾಡ್ತಾರೆ ಅನ್ಸುತ್ತೆ. ಆ ಅಮೌಂಟ್ ನ ಕಟ್ ಮಾಡಿ ಅದನ್ನ ನೀವು 15 kgಗೆ ಎಕ್ಸ್ಟೆಂಡ್ ಮಾಡ್ತಿದ್ದಾರೆ ಅನ್ಸುತ್ತೆ. ಸೊ ಯಾರ್ಯಾರಾದ್ರೂ ಫಲಾನುಭವಿಗಳಿದ್ದೀರಾ ಅದ್ರ ಯೋಜನೆಗಳನ್ನ ನೋಡ್ಕೊಳ್ಳಿ, ನಿಮ್ಮ ಫೋನ್ಗೆ ಕ್ರೆಡಿಟ್ ಆಗುತ್ತೆ. ಕೆಲವ್ರಿಗೆ ಗೊತ್ತಾಗುತ್ತೆ, ಕೆಲವ್ರಿಗೆ ಗೊತ್ತಾಗಲ್ಲ. ಗೊತ್ತಾಗದೆ ಇರೋರು ಕಾಯಿರಿ, ಬರುತ್ತೆ. ಸೊ ಅವರು ಮ್ಯಾನೇಜ್ ಮಾಡ್ತಾ ಇದಾರೆ ಅನ್ಸುತ್ತೆ. ಅದನ್ನ ಅವ್ರು ಯಾವ ತರ ಅಡ್ಮಿನಿಸ್ಟ್ರೇಟಿವ್ ರನ್ನಿಂಗ್ ಆಗ್ತಿದೆ ಅಂತ. ಸೊ ಇಷ್ಟು ತಿಂಗಳುಗಳು ಬಂದಿದೆ, ಒಂದು 3-4 ತಿಂಗಳು. ಸೊ ಇಟ್ಸ್ ಅ ಹ್ಯೂಜ್. ಒಬ್ರಿಗೆ ಇಬ್ರಿಗೆ ಅಂತಲ್ಲ, 1 ಲಕ್ಷ 20 ಲಕ್ಷ ಮೇ ಬಿ ಮಹಿಳೆಯರು ಆ ಸ್ಕೀಮ್ ನ ಪಡಿತಿರೋದು. ಅದ್ರ ಇದನ್ನ
ಸೊ ಹಂಗಾಗಿ ಅದನ್ನ ಕಾಯ್ದು ಚೆಕ್ ಮಾಡಿ ಆಲ್ಮೋಸ್ಟ್ ಬರುತ್ತೆ ಅಂತ ಹೇಳ್ತಿದ್ದಾರೆ. 17ನೇ ಕಂತು ಈಗ ಜಮಾ ಆಗುತ್ತೆ ಅಂತ ಹೇಳ್ತಿದ್ದಾರೆ ಡಿಸೆಂಬರ್ದು. ಇನ್ 3-4 ದಿನ ಕೆಲವರು ಇಲ್ಲ ನನಗೆ 16ನೇ ಕಂತೆ ಆಗಿಲ್ಲ ಅನ್ನೋರು ಇದ್ದಾರೆ ಆಯ್ತಾ. ಕೆಲವರು ಇಲ್ಲ ಆಗಿದೆ, ಡಿಸ್ಟಿಕ್ ವೈಸ್ ಅದು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಸ್ನೇಹಿತರೆ. ತುಮಕೂರು ಕಡೆ ಆಗಿದೆ, ಮಂಡ್ಯ ಕಡೆ ಆಗಿಲ್ಲ, ಬೆಂಗಳೂರು ಕಡೆ ಆಗಿದೆ, ಕೆಲವ್ರಿಗೆ ಆಗಿಲ್ಲ, ಈ ತರ ಎಲ್ಲ ನಡೀತಾ ಇದೆ. ಸೊ ಹಾಗೆ ಆಗುತ್ತೆ, ವೇಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಪಾಪ ಎಷ್ಟೋ ಹೆಣ್ಮಕ್ಳಿಗೆ ಹೆಲ್ಪ್ ಆಗ್ತಾ ಇದೆ. ಎಷ್ಟೋ ಏಜ್ ಆಗಿರೋರ್ಗೆ ಮೆಡಿಸನ್ ತಗೊಳಕ್ಕೆ ಮಕ್ಕಳನ್ನ ಕೇಳೋದನ್ನ ನಿಲ್ಸಿದ್ದಾರೆ. ಸೊ ಇಟ್ ಈಸ್ ಅ ಗುಡ್ ಸ್ಕೀಮ್ ಅಂತ ಅನ್ಸುತ್ತೆ. ಈ ಸ್ತ್ರೀ ಶಕ್ತಿ ಯೋಜನೆ ಇರ್ಬೋದು, ಫ್ರೀ ಬಸ್ ಮತ್ತೆ ಗೃಹಲಕ್ಷ್ಮಿ. ಬಟ್ ಐ ಆಮ್ ದ ಲಕ್ಕಿ, ನನ್ಗೆ ಆ ಯೋಜನೆನೇ ಸಿಕ್ಕಿಲ್ಲ. ಕೊಡ್ತಾ ಇದಾರೆ ಸ್ನೇಹಿತರೆ. ನನಗೆ ನಮ್ಮ ಮನೇಲಿ ಅದೇ ಕೋಪ. ನಾನು ಏನಾರ ವಿಡಿಯೋ ಮಾಡ್ಕೋಬಹುದು, ಕುಟ್ಟಿ 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 ಡಿಸ್ಟರ್ಬೆನ್ಸ್ ಮಾಡ್ತಾರೆ. ಫ್ಲೋರ್ ಎಸ್. ಸೊ ಸಾರಿ. ಸೊ ಹಂಗಾಗಿ ಇದು ಒಳ್ಳೆ ಸ್ಕೀಮ್ ನ ಒಳ್ಳೇದಾಗಿ ಉಪಯೋಗಿಸ್ಕೊಳ್ಳಿ, ಒಳ್ಳೊಳ್ಳೆ ಕೆಲ್ಸಗಳಿಗೆ ಬಳಸ್ಕೊಳ್ಳಿ. ತಮ್ಮ ಮಕ್ಳಿಗೆ ಏನ್ ಬೇಕು ಅದನ್ನ ಕೊಡಿಸ್ತಾರೆ. ಏಜ್ ಆದವರು ಮೆಡಿಸಿನ್ಸ್ ತಗೋತಾರೆ, ಯಾವ್ದಾದ್ರು ಕ್ಲಾಸ್ಗೆ ಸೇರ್ಕೋತಾರೆ, ತಮ್ಮ ಮಕ್ಳನ್ನ ಯಾವ್ದಾದ್ರು ಕ್ಲಾಸಸ್ಗೆ ಹಾಕ್ತಾರೆ ಅದರಿಂದ. ಸೊ ಒಳ್ಳೆ ಸ್ಕೀಮ್ ನ ಒಳ್ಳೇದಕ್ಕೆ ಬಳಸ್ಕೊಡಿ. ಕಾಯ್ದೆ, ಹ್ಯಾವ್ ಅ ಪೇಷನ್ಸ್. ನಾವ್ ಇನ್ನೇನು ಮಾಡಕ್ಕಾಗಲ್ಲ, ಬಂದಿಲ್ಲ 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 ಅನ್ಕೋಬೋದೇ ಹೊರ್ತು ದ ಗವರ್ಮೆಂಟ್ ಶುಡ್ ಟೇಕ್ ಕೇರ್ ಆಫ್ ಇಟ್. ಮಾಡ್ತಾರೆ ಅನ್ಸುತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಹೇಳಿರೋ ಪ್ರಕಾರ. ಸೊ ಕಾಯ್ರಿ. ಆಲ್ ದ ವೆರಿ ಬೆಸ್ಟ್. ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೆ ನೀವು ಯಾರ್ಯಾರು ಫಲಾನುಭವಿಗಳಿದ್ದೀರಿ, ಆ ಸ್ಕೀಮಿಂದ ಯಾರು ಅಮೌಂಟ್ ನ ಪಡ್ಕೋತಾ ಇದ್ದೀರಿ ಕಮೆಂಟ್ ಮಾಡಿ. ಬಟ್ ನಾನಿಲ್ಲ, ದಟ್ಸ್ ಓಕೆ. ನಮ್ಮ ಅತ್ತೆಗೆ ನಮ್ಮ ಮಮ್ಮಿಗೆ ಬರ್ತಾ ಇದೆಯಲ್ಲ, ಐ ಆಮ್ ಹ್ಯಾಪಿ ಫಾರ್ ದಟ್. ಸೊ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಸ್ನೇಹಿತರೆ. ಮತ್ತೆ ಇನ್ನು ಒಳ್ಳೆ ವಿಡಿಯೋದ ಸಿಗುವ. ಟಾಟಾ ಬಾಯ್ ಬಾಯ್ ಸ್ನೇಹಿತರೆ. ಮತ್ತೆ ಸಿಗುವ. ಟಾಟಾ ಬಾಯ್ ಬಾಯ್. ಲೈಕ್ ಮಾಡೋದು ಮರಿಬೇಡಿ.